ಕಳೆದ ಒಂದು ತಿಂಗಳಿಂದ ಕಾಣಿಸ್ಕೊಂತಿಲ್ಲ ಅಂತ ಹೇಳ್ಬಿಟ್ಟು ಬಿಹಾರ್ ಎಲೆಕ್ಷನ್ ಅಲ್ಲಿ ಇದ್ದೆ ಸರ್. 1.5 ತಿಂಗಳಿಂದ ನಾನು ಬಿಹಾರ್ ಎಲೆಕ್ಷನ್ ಅಲ್ಲಿ ಇದ್ದೆ. ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ನಾನು ಸ್ಟೇಟ್ ಲೀಡರ್ ನ್ಯಾಷನಲ್ ಲೀಡರ್ ಆಗ್ಬೇಕು ಅಂತ ಕನಸು ಕಂಡಿರೋನು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಅಲ್ಲೋಗಿ ಎಲ್ಲ ಒಂದು ಎಜುಕೇಟೆಡ್ ಕ್ಲಾಸ್ ನ ಇನ್ಫ್ಲೂಯೆನ್ಸ್ ಮಾಡಿದೀನಿ. ಭಿಕ್ಷೆ ಎತ್ತಿ ನಮ್ಮ ಅಷ್ಟೇ. 18 ಸಲ ನಂದೇ ಗ್ಲಾಸ್ ಬಗ್ಗೆ ಆಮೇಲೆ ನಂದು ಹೈಯೆಸ್ಟ್ ವ್ಯೂಸ್, ನನ್ಗೊಂದು ಸೆಕೆಂಡ್ ಕೊಟ್ರೇನೆ ವ್ಯೂಸ್, ಅಂದ್ರೆ ನನ್ನ ಫೇಸ್ ಅಲ್ಲಿ ತೋರಿಸಿದ್ರೇನೆ ಮಿಲಿಯನ್ ಗಟ್ಲೆ ಓಡುತ್ತೆ ಅನ್ನೋದು ಸುದೀಪ್ ಸರ್ರೇ ಮಾತಾಡಿದ್ದಾರೆ. ಹಾಗೆ 2-3 ದಿವಸಕ್ಕೆ ಕಾಲ್ ಮಾಡಿದ್ರು ತುಕಾಲಿ ಸಂತೋಷ್ ಅವ್ರು ಇಷ್ಟು ವರ್ಷ ಬಿಗ್ ಬಾಸ್ ಹೋಗ್ ಬಂದೆ, ಅದ್ ಬಿಟ್ಟು ಎಷ್ಟೋ ಫಂಕ್ಷನ್ಗೆ ಹೋಗ್ತಿದ್ದೆ, ಎಷ್ಟೋ ಕಾಮಿಡಿ ಶೋ ಮಾಡಿದ್ದೆ, ಅಲ್ಲಿ ನನಗೆ ರೆಕಗ್ನೈಸೇಷನ್ ಸಿಗ್ಲಿಲ್ಲ. ನಂದು ಪಾತ್ರ ಮಾಡಿ ಹರ್ಷ ಅಂತ ಅಂದ್ಮೇಲೆ ಅವ್ರಿಗೆ ಎಲ್ಲೋದ್ರು ಹರ್ಷ ಅಂತ ಜಾಸ್ತಿ ಫೋಟೋ ಹೊಡ್ಸ್ಕೊಂತ ಇದಾರಂತೆ. ಅಷ್ಟು ರೆಕಗ್ನೈಸ್ ಆಗಕ್ ಕಾರಣ ನನ್ನ ಪಾತ್ರ ಮಾಡಿದ್ಕಂತೆ. ಅಂದ್ರೆ ನಂದು ಹಿಂಗ್ ಟಚ್ ಮಾಡಿದ್ರು ಅವ್ರು ಫೇಮಸ್. ನನ್ಗೇನಂದ್ರೆ ಸಾಹುಕಾರರುಗಳು ಒಪ್ಕೊಳ್ತಾ ಇದ್ರು, ಮಿನಿಸ್ಟರ್ ಮಗಳು, ಡಾಕ್ಟರ್, ಇಂಜಿನಿಯರ್. ನಾನು ಓದಿದ್ದು BCom ಬ್ರಾಕೆಟ್ ಅಂದ್ರೆ ಫೇಲ್ ಅಂತ, ಪಾಸ್ ಅಲ್ಲ. ಆದ್ರೂ ಪರ್ಸನಾಲಿಟಿ ಅಮೀರ್ ಖಾನ್ ತರ ಸ್ವಲ್ಪ ಇನ್ನೂ ಚೆನ್ನಾಗಿದ್ದೆ ಅವಾಗ. ಅದರಿಂದ ಎಲ್ಲ ಇಷ್ಟಪಡೋರು ಹುಡುಗಿರ್. ನಾನು 150 ನೋಡಿದ್ 150 ಒಪ್ಪಿದಾರೆ, ಒಬ್ರು ರಿಜೆಕ್ಟ್ ಮಾಡಿಲ್ಲ. ಆದ್ರೆ ನಾನೇನೆ ಓದಿರೋರು ಬೇಡ, ಅವರು 3 ದಿನಕ್ಕೆ ಜಗಳ ಮಾಡ್ತಾರೆ, ಕುಬ್ಬಾಡ್ತಾರೆ, ರಿಚ್ ಬೇಡ, ಹಂಗೆ ಹಿಂಗೆ ಅನ್ಕೊಂಡು ಕೊನೆಗೆ ನನಗೆ ಬಡವ್ರು ಬೇಕು ಅಂತ. ತುಂಬಾ ಬಡವ್ರಿದ್ರು ನೋಡಕ್ ಚೆನ್ನಾಗಿರ್ಬೇಕು, ತಗಿ ಬಗ್ಗೆ ನಡೀತಾರೆ ಅಂತ ನನ್ನ ಮೈಂಡ್ ಸೆಟಪ್ ಹಂಗಿತ್ತು. ನಾವೇ ಕಾಸು ಕೊಟ್ಟು ಮದುವೆ ಆಗಿ, ನಾವೇ ರಿಸೆಪ್ಷನ್, ನಾವೇ ಬೀಗ್ರೂಟ, ನಾವೇ ಎಂಗೇಜ್ಮೆಂಟ್, ನಾವು ಬರಕ್ಕೆ ಅವ್ರ ಬಸ್ ಚಾರ್ಜು ನಾವೇ, ನಮ್ಮ ಒಡವೆ ನಾವೇ, ಬಟ್ಟೆ. 2 ಗಂಟೆವರೆಗೂ 3 ಗಂಟೆವರೆಗೂ 4 ಗಂಟೆವರೆಗೂ ಓದಿ, ಇನ್ನೊಂದ್ 2 ತಾಸಾದ್ರೆ ಚಾಯ್ ಬರುತ್ತೆ, ಚಾಯ್ ಕುಡಿದು ಒಂದ್ ಪೇಪರ್ ಓದಿ ಮತ್ತೆ ಪುಸ್ತಕ ಇಟ್ಕೋಬೇಕು. ಏನಾಗಲ್ಲ ಸರ್, ಅಷ್ಟು ನಿದ್ದೆ ಕೆಟ್ಟು ಓದಿದ್ರೆ ಏನಾಗಲ್ವಾ? ಗೂಗಲ್ ಅಲ್ಲಿ ಹೊಡೆದ್ ನೋಡಿ, ಯಾರಾದ್ರೂ ಓದಿ ಸತ್ತೋಗಿದಾರಾದ್ರೆ ಎರರ್ ಅಂತ ತೋರಿಸುತ್ತೆ. ಹೊಡಿರಿ, ಉತ್ತರ ಸಿಗುತ್ತನಾ? CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚ್ ಅಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗತ್ತೆ ಕುಮಾರಣ್ಣ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರು ನೆನ್ನೆ ಹೇಳ್ಕೊಂಡವ್ರೆ. ಸ್ವಲ್ಪ ಚೂರು ನೋಡಿ ಯಾವ ವಾಚ್ ಅಂತ ಹೇಳಿ, ಏನೋ 75 ಲಕ್ಷದೋ 80 ಲಕ್ಷದೋ ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂತ ವಾಚ್ ಇದೆ, HMT ವಾಚ್. ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂತದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡವ್ರು. ಎಲ್ಲ ದರ್ಶನ್ ಎಲ್ಲ ಒಟ್ಟಿಗೆ ಪಕ್ಕನೆ ನಿಂತ್ಕೊಂಡು ಅಡ್ಡೆ ಹೊಡಿದ್ವಿ. ಯಾಕಂದ್ರೆ ದರ್ಶನ್ ಮೂವಿಲಿ ಹೀರೋ ಮಾಡಿದೀನಿಲ್ಲ, ನನಗೆ ಕ್ಲೋಸ್. ಅದರಿಂದ ಎಲ್ಲ ಮಾತಾಡ್ಕೊಂಡು ಅಲ್ಲೇ ಇದ್ವಿ. ಅವತ್ತು ಹೆಸರು ಹೇಳಲ್ಲ, ಅವ್ರಿಗೆ 20 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು, ನಮ್ಮಿಬ್ಬರಿಗೆ 200 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು. ಮಗನ ಮನಸ್ನಾಗ ನಮ್ಮಪ್ಪ ಎಷ್ಟು ಪೊಂಗಕೈತನಲ್ಲ ಅಂತೇಳಿ ಅನ್ಸಕೈತದ. ಮಾತಾಡಿದವ್ರಿಗೆಲ್ಲ ಈ ಮಾತಲ್ಲಿ ಏನ್ ಹೇಳ್ತಾ ಇದ್ರು ಬಾಯಲ್ಲಿ, ಅದೇ ಬಾಯಲ್ಲಿ ಅವ್ರು ಹೇಳ್ಬೇಕು. ಡುಮುಕು ಚೂತಿಯಾ ಅಂತ. ನೀವ್ ಏನ್ ಕಲ್ತಿರೋದು ಈಗ? ಜನರಿಗೆ ಚೂತ್ಯ ಮಾಡದೆ ಅವ್ನ್ ಕಲ್ತಿದ್ದದೆ ಹೆಂಗ್ ಜನರಿಗೆ ಚೂತ್ಯ ಮಾಡ್ಬೇಕಂತ. ನಾನ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ, SLC. ಡಿಗ್ರಿ ಆದ್ಮೇಲೆ SLC ಉಲ್ಟಾ ಹೋಗ್ತಿದ್ಯಲ್ಲ, ರಿವರ್ಸ್. ಇವನ್ ಗಾಡಿಯಲ್ಲಿ ಯಾವ ರಿವರ್ಸೇ ಹೋಗ್ತಾನಿವ, ಮುಂದ್ ಹೋಗೋದೇ ಇಲ್ಲ. ಎಲ್ಲರೂ ಜೀವನದಲ್ಲಿ ಮುಂದ್ ಹೋದ್ರೆ ಇವನ್ ಹಿಂದ್ ಹೋಗ್ತಾನೆ. ಇವತ್ತು ಶಿಖಂಡಿ ಮೂವಿಗೆ ಬಂದಿದ್ದೆ, ನನಗೆ 3 ಸಲ ಗುಸ್ ಬಂಪ್ಸ್ ಬಂತು. ನಾನೇ ಅವ್ರನ್ನ ರೋಸ್ಟ್ ಮಾಡಿ ಸ್ವೆಟ್ ಬರ್ಸ್ಬಿಟ್ಟಿದೀನಿ, ಬೇವ್ರು ಇಳಿಸ್ಬಿಟ್ಟಿದೀನಿ. ನಿಮ್ಮ ಹತ್ರ ಮಾತಾಡಕ್ ಭಯ, ಮೀಟರ್ಲೆಸ್. ಅಯ್ಯೋ ತಗಡೆ, ಬಂದು ನಮ್ ಕೈಲೇ ಯಾಕೆ ಕುಂಬಿಸ್ಬೇಕು ಸರ್? 1 ಸೆಕೆಂಡ್, ಇದು ಮಾಡ್ಲೇಬೇಕು ನೀವು. ಸರ್ ಬನ್ನಿ ಇಲ್ಲಿ. ಸರ್ ಇವಾಗ ಏನೋ ಒಂದು ಕ್ವಶನ್ ಕೇಳ್ತೀವಿ, ಪಟ್ ಅಂತ ಹೇಳ್ಬೇಕು ನೀವು, ಏನು ಮಾಡಬಾರ್ದು. ನೀವು ಯಾವ ಮೂವಿಲ್ ಸರ್ ಮಾಡಿದ್ದು? ದರ್ಶನ್ ಸಿನಿಮಾ ಮಾಡೋದು ಸರ್. ದರ್ಶನ್ ಸಿನಿಮಾ ಮಾಡ್ಬೇಕಾರೆ ನಾನು ಬೆಳ್ಳಗಿದ್ನ ಕರ್ರಗಿದ್ನ ಸರ್? ಕಪ್ಪಗಿದ್ರಿ.
10 ಜನ ನನಗೆ ಶೂಟ್ ಮಾಡಕ್ ಪ್ಲಾನ್ ಮಾಡ್ತಾರೆ. ಸಾಯ್ತೀನ ನಾನು? ತಿರ್ಗಾ ಒಂದ್ ಸಾಯ್ಸಲ್ವಾ ನಾನು? ಏನ್ ಮ್ಯಾಮ್ ನೀವು ಹಿಂಗ ಒಂದೇ ಸರಿ ಸಾಯಿಸ್ಬಿಟ್ರೆ ನಿಮ್ ತಿರ್ಗಾ ಹೆಂಗ್ ಬರಕ್ಕಾಗುತ್ತೆ? ಏನು ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ, ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ, ಏನು ಸಾಯ್ತಾಳೆ? ಬಿಡಿ ಸಾರ್, ಬೀದಿಲಿರೋ ಹೆಣ್ಣಾಯಿನೇ ಸಾಯುತ್ತೆ, ನಿಮ್ನ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ಅವ್ರು ಸಾಯಲ್ವಾ? ನೀವೇ ಹೇಳಿ. ನಾನೇನ್ ಮಾಡೋಣ ಅದಕ್ಕೆ? ಪುಂಗೋದು ಕಡಿಮೆ ಮಾಡ್ಬೇಕು, ಅದಕ್ಕೆ ಗಳಿಗೆ ಇಷ್ಟ ಇಲ್ಲ, ಅದು ಬೇರೆಯವ್ರಿಗೆ 1000 ಜನಕ್ಕೆ ಇಷ್ಟ. ನಿಮ್ ಸಾಮಾನ್ ಮೇಲೆ ಆಣೆ ಇಟ್ಬಿಡ್ರಿ ಸರ್, ಈ ಮಾತ್ನಾ 1000 ಜನಕ್ಕೆ ಇಷ್ಟ ಅಂತ. ನಾನು ಹೇಳ್ಕೊಳಕ್ ಆಗಲ್ಲ. ಏ ಸುಂದ್ರ, 1000 ಚಾನಲ್ ಅಲ್ಲಿ ನಿನ್ ಬಗ್ಗೆ ನೀನೇ ಹೇಳ್ಕೊಂಡಿರೋದು, ಬೇರೆಯವ್ರ ಬಗ್ಗೆ ಅಲ್ಲ. ನನಗೆ ಹೀರೋಯಿನ್ ಗಳೇ ಹೇಳ್ತಾರೆ. ಏನ್ ವಯಸ್ಸಾಗಿರೋ ಮುದ್ಕ ಅಂತಾನ? ಇವುಗಳಿಗೆ ಯಾಕೆ ಮುದ್ಕ ತರ ಅನ್ನಿಸ್ತೀವಿ? ಬೇತಿ ಈ ನಾಯಿರಾಣಿಗೆ ಏನಾರ ಹೇಳಬೇಕು. ಹ್ಞೂ ಬೇತಿ, ಬರೀ ಬಿಟ್ಟಿ ಬಿಲ್ಡಪ್ ಆಗ್ಬಿಡ್ತಿ ನಾಯಿರಾಣಂದ್. ಕಿಸಿತ ನೋಡಬೇತಿ, ಏನಾರ ಹೇಳು. ನನ್ಗೆ ನನಗೆ ಮೊನ್ನೆ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಹಾಕಿದ್ರು. ನನಗೆ ವಿಷಯಗಳು ಗೊತ್ತಿಲ್ಲ ಅಂತಲ್ಲ, ಅದನ್ನ ನಾನು ಪಬ್ಲಿಕ್ ಅಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಕಾನೂನು ಅಡ್ಡ ಬರುತ್ತೆ. ಆದ್ರೆ ನನ್ಗೆ ಗೊತ್ತಿದೆ, ನಾನು ಅದನ್ನ ಹೇಳಕ್ಕಾಗಲ್ಲ. ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ. ನನಗೆ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ನನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆ ಎಲ್ಲ ಗೊತ್ತಿರುತ್ತೆ.